ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟು ಕಂತು ಹಣ ಜಮಾ ಆಗ್ತಾ ಬರ್ತಾ ಇದೆ, ಒಟ್ಟಿಗೆ 6,000 ಹಣ ಬರ್ತಿದೆಯಾ, 8,000 ಹಣ ಬರ್ತಿದೆಯಾ, ಆ್ಯಂಡ್ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ, ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿದೆ, ನಿಮಗೆ ಯಾಕೆ ಬಂದಿಲ್ಲ ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಯಾಕೆ ಜಮಾ ಮಾಡಿಲ್ಲ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀವು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ. ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಕಳೆದ 4 ತಿಂಗಳ ಹಣ ಆದರೆ ಜಮಾ ಆಗಬೇಕಿತ್ತು. ಬಟ್ ಇತ್ತೀಚೆಗೆ ಕಳೆದ 2 ಡೇಸಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗ್ತಿದೆಯಾ. ಅದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಫಲಾನುಭವಿಗಳಲ್ಲಿ ಸಾಕಷ್ಟು ಡೌಟ್ ಆದರೆ ಇದೆ. ನಿಜಕ್ಕೂ 21, 22ನೇ ಕಂತು ಹಣ ಒಟ್ಟಿಗೆ 4,000 ಜಮಾ ಆಗ್ತಿದೆಯಾ, 6,000 ಜಮಾ ಆಗ್ತಿದೆಯಾ, 8,000 ಜಮಾ ಆಗ್ತಿದೆಯಾ ಏನು ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಸಹ ಸರ್ಕಾರದ ಕಡೆಯಿಂದ ಹಣ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗ್ತಾ ಬರ್ತಾ ಇದೆ. ಓಕೆನಾ. ಸೊ ಒಂದು ತಿಳ್ಕೊಳ್ಳಿ ಏನು ಅಂತ ಅಂದರೆ ನಿಮ್ಗೆ 4 ತಿಂಗಳ ಹಣ ಬರಬೇಕಿತ್ತು. ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ನಿಮಗೆ ಎಷ್ಟು ಕಂತು ಹಣ ಬರ್ತಿದೆ ಅಂತ ಅಂದರೆ 21ನೇ ಕಂತು ಹಣ ಕೇವಲ 2,000 ಹಣ ಮಾತ್ರ ಹಣ ಬಿಡುಗಡೆ ಮಾಡಿರುವಂಥದ್ದು ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಬರ್ತಿದೆ. ನಾನು ಹಬ್ಬದ ದಿನ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ. 21ನೇ ಕಂತು ಹಣ ದಿಢೀರ್ ಅಂತ ಬಿಡುಗಡೆ ಮಾಡಿದ್ದಾರೆ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆಗ ನೀವು ಫಲಾನುಭವಿಗಳು ಏನಂತ ಅಂದರೆ ಇಲ್ಲ ಸುಮ್ಮನೆ ಹೇಳ್ತಿದ್ದೀರಾ, ಫೇಕ್ ವಿಡಿಯೋಸು ಮತ್ತೊಂದು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ಸನ್ನು ಮಾಡಿದ್ರಿ. ಬಟ್ ನಾನು ಯಾವುದನ್ನು ಸಹ ತಲೆಗೆ ಹಾಕ್ಕೊಂಡಿಲ್ಲ. ಯಾಕಂತ ಅಂದರೆ ಇಲ್ಲಿ ನೀವು ಸಹ 3 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡಿಗೆ ಅದೇ ಬರುತ್ತೆ. ಬಟ್ ಏನು ಅಂತ ಅಂದರೆ 21ನೇ ಕಂತು ಹಣ ಬಿಡುಗಡೆ ಮಾಡಿದ್ರು ಹಬ್ಬದ ದಿನದಿಂದ ಜಮಾ ಆದರೆ ಶುರು ಆಗಿರುವಂಥದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಸ್ಕ್ರೀನ್ ಮೇಲೆ. ಇಲ್ಲಿ ಯಾವಾಗ ಬಂದಿದೆ ಅಂತ ಅಂದರೆ ನೋಡಿ, ನಾನು ನಿಮಗೆ ಲೈವ್ ಪ್ರೂಫನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಬಂದುಬಿಟ್ಟು ಕ್ರೆಡಿಟೆಡ್ ಫಾರ್ RS 2000 ಅಂತ ಇದೆ. ಯಾವಾಗ ಅಂತ ಅಂದರೆ ಟೈಮ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 8/8/2025 6:47 ಓಕೆನಾ. 18:47 ಅಂತ ಇದೆ. ಇದು ಬಂದುಬಿಟ್ಟು ನಿಮಗೆ 6:47 ಸಾಯಂಕಾಲ ಹಣ ಆದರೆ ಜಮಾ ಆಗಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನನೇ. ಹಬ್ಬದ ದಿನ ಹಣ ಬಿಡುಗಡೆಗೆ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಂಡು DBTಯನ್ನು ಮಾಡಿದ್ದಾರೆ. ಅವತ್ತು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಬಟ್ ಒಂದಂತೂ ಕ್ಲಿಯರಾಗಿ ನಿಮಗೂ ಅರ್ಥ ಆಗಿರುತ್ತೆ. ಇಲ್ಲಿ 21, 22, 23ನೇ ಕಂತು ಹಣ ಬಿಡುಗಡೆ ಮಾಡಿಲ್ಲ. ಕೇವಲ 21ನೇ ಕಂತು ಹಣ ಅಷ್ಟೇ ಬಿಡುಗಡೆ ಮಾಡಿರುವಂಥದ್ದು. ಇದು ಬಂದುಬಿಟ್ಟು ಜೂನ್ ತಿಂಗಳಲ್ಲೇ ನಿಮಗೆ ಜಮಾ ಆಗಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಆಗಿಲ್ಲ. ಬಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದುಬಿಟ್ಟು ನಿಮಗೆ ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಕ್ರೆಡಿಟ್ ಆದರೆ ಆಗಿದೆ. ಓಕೆನಾ. ಇದೊಂದು ರೀತಿಯ ಮಹಿಳೆಯರಿಗೆ ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಸರ್ಕಾರ ಏನಾದರೂ ಹಬ್ಬಕ್ಕಿಂತ ಮುಂಚೆ ಒಂದು 7 ಡೇಸು ಇಲ್ಲಾಂತಂದರೆ 8 ಡೇಸ್ ಮುಂಚೆನೇ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದರೆ ಹಬ್ಬದ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆದರೆ ಆಗ್ತಿತ್ತು. ಓಕೆನಾ. ಈಗ ನೀವು ಕೇಳ್ಬೋದು, ಹಾಗಿದ್ರೆ 21ನೇ ಕಂತು ಹಣ ಬಂದಿದೆ ಅಂತ ನೀವು ಹೇಳ್ತಿದ್ದೀರಲ್ವ, ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ನಾನು ಈಗಾಗಲೇ ಲೈವ್ ಪ್ರೂಫನ್ನು ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ಒಂದಿಷ್ಟು ಕಮೆಂಟ್ಸ್ ಆದರೆ ಮಾಡಿದ್ದಾರೆ, ಅದನ್ನು ಸಹ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. 21ನೇ ಕಂತು ಹಣ ಬಂದಿದೆ. ನಿಮಗೆ ಯಾಕೆ ಬಂದಿಲ್ಲ ಅಂತ ಅಂದರೆ ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ. ಈಗ ಒಂದೇ ದಿನಕ್ಕೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಿಮಗೂ ಗೊತ್ತು, ಈಗಾಗಲೇ 21ನೇ ಕಂತು ಹಣದವರೆಗೂ ಹಣ ಪಡ್ಕೊಂಡಿದ್ದೀರಾ. ಇಲ್ಲಿ ಫಲಾನುಭವಿಗಳಿಗೆ ಒಂದೇ ದಿನ ಇಲ್ಲ ಅಂತಂದರೆ 2 ಡೇಸ್ ಒಳಗಡೆ ಎಲ್ಲರಿಗೂ ಹಣ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು. ಹಬ್ಬದ ದಿನ ಬಂದುಬಿಟ್ಟು ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಬಂತು. ಬಟ್ ನಿನ್ನೆ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರುವಂಥದ್ದು. ಓಕೆನಾ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ಕಮೆಂಟ್ಸಲ್ಲಿ ನೀವು ನೋಡಿದಾಗ ಸಾಕಷ್ಟು ಜನ ಬಂದಿದೆ ಅಂತ ಹಾಕ್ತಿದ್ದಾರೆ, ಒಂದಿಷ್ಟು ಜನ ಬಂದಿಲ್ಲ ಅಂತ ಹಾಕ್ತಿದ್ದಾರೆ. ಮ್ಯಾಕ್ಸಿಮಮ್ಮು 30 to 40% ಅಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇವತ್ತು ಭಾನುವಾರ ಇರ್ಬೋದು ಅಥವಾ ನಾಳೆ ಸೋಮವಾರ ಇರ್ಬೋದು. ಬರುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ 21ನೇ ಕಂತು ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಒಂದಂತೂ ನಿಜ, ನಿಮಗೆ ಈ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕಂಪ್ಲೀಟ್ ಆಗಾದರೆ ಜಮಾ ಆಗಿಬಿಡುತ್ತೆ 21ನೇ ಕಂತು ಹಣ ಬಂದುಬಿಟ್ಟು. ಸೊ ನೀವು ಕೇಳ್ಬೋದು, ಹಾಗಿದ್ರೆ ಯಾವ ಜಿಲ್ಲೆಯವ್ರಿಗೆ ಬಂದಿದೆ, ಇವತ್ತು ಯಾವ ಜಿಲ್ಲೆಯವ್ರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದು ಬಂದುಬಿಟ್ಟು ಡಿಸ್ಟ್ರಿಕ್ಟ್ ವೈಸ್ ಆದರೆ ಹಣ ಜಮಾ ಮಾಡೋದಿಲ್ಲ. ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ, ಈಗ ನೀವು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅಪ್ಲೈ ಮಾಡಿರುವಂಥದ್ದು. ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಸ್ಟಾರ್ಟಿಂಗಿಂದ ಯಾರೆಲ್ಲ ಅಪ್ಲೈ ಮಾಡ್ಕೊ ಬಂದಿರ್ತಾರೆ ಅವ್ರದ್ದೆಲ್ಲನೂ ಬ್ಯಾಚಸ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಸ್ಟಾರ್ಟಿಂಗಲ್ಲೇ ಹೋಗಿ ಅಪ್ಲೈ ಮಾಡಿದವ್ರಿಗೆ ಈಗ ಬೇಗ ಆದರೆ ಬಂದಿರುತ್ತೆ. ಓಕೆನಾ. ಅವರು ಟ್ರಯಲ್ ಮಾಡಿರ್ತಾರೆ. ಹಬ್ಬದ ದಿನ ಬಂದುಬಿಟ್ಟು ಒಂದಿಷ್ಟು ಜನಕ್ಕೆ ಹಣ ಜಮಾ ಮಾಡೋದಕ್ಕೆ ಟ್ರಯಲ್ ಮಾಡಿದಾಗ ಯಾರ್ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಸೊ ಅಂತಹ ಫಲಾನುಭವಿಗಳಿಗೆ ಅವತ್ತು ಬಂದಿರುತ್ತೆ.
ಬಂದಿರುತ್ತೆ. ಉಳಿದಿರುವಂತಹ ಫಲಾನುಭವಿಗಳಿಗೆ ನಿನ್ನೆ, ಇವತ್ತು, ನಾಳೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಬರ್ತಾ ಇರುತ್ತೆ. ಸೊ ಇದೊಂದು ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 3 ತಿಂಗಳಿಂದ ಹಣ ಬಂದಿಲ್ಲ, ನಿಮಗೆ ಸಾಕಷ್ಟು ಭಯ ಆಗಿರುತ್ತೆ, ಹಣ ಬರ್ತಾ ಇಲ್ಲ, ಸ್ಟಾಪ್ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ, ಲೇಟ್ ಆದರೂ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಅದೇ ರೀತಿಯಲ್ಲಿ ನಿಮಗೆ ಹಬ್ಬದ ದಿನನೇ ಜಮಾ ಆದರೆ ಮಾಡಿದ್ದಾರೆ. ನಿಮಗೆ ನೋಡಿ ಇನ್ನೂ 2,000 ಹಣ ಬರುವಂಥ ಸಾಧ್ಯತೆಗಳಾದರೆ ಇದೆ. ಯಾಕಂತಂದರೆ 4 ತಿಂಗಳ ಹಣ ಪೆಂಡಿಂಗ್ ಇರೋದ್ರಿಂದ ಈಗ ಇದೇ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಮತ್ತೆ 2,000 ಹಣ ಬಿಡುಗಡೆ ಮಾಡುವಂಥ ನಿರೀಕ್ಷೆ ಸಹ ಇದೆ. ಸೊ ನೋಡೋಣ ಯಾವ್ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಂದಿದ ತಕ್ಷಣ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಜಮಾ ಮಾಡಿರುವಂಥದ್ದು ಹಬ್ಬದ ದಿನದಿಂದ ಹಣ ಜಮಾ ಶುರು ಆಗಿದೆ. ಅದು ಕೇವಲ 21ನೇ ಕಂತು ಹಣ. 4,000 6,000 ನಿಮಗೆ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. 2,000 ಹಣ ಅಂತೂ ಬಂದಿದೆ. ಇನ್ನು ನೆಕ್ಸ್ಟ್ ಬಾಕಿ ಇರುವಂಥ ಹಣ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಿದ್ಮೇಲೆ ಬರುತ್ತೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಬಟ್ 21ನೇ ಕಂತು ಹಣ ಯಾರಿಗೆ ಬಂದಿಲ್ವೋ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ದೇನು ತೊಂದರೆ ಆದರೆ ಆಗಿಲ್ಲ, ನಿಮಗೂ ಬರುತ್ತೆ. ಬ್ಯಾಚ್ ವೈಸ್ ಅಮೌಂಟ್ ಜಮಾ ಮಾಡ್ತಾ ಬರ್ತಿರ್ತಾರೆ. ನಿಮಗೂ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. 21ನೇ ಕಂತು ಮೊದಲು ಯಾವ ಜಿಲ್ಲೆಯವ್ರಿಗೆ ಏನಿಲ್ಲ ಎಲ್ರಿಗೂ ಸಹ ಬಿಡುಗಡೆ ಮಾಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಇನ್ನು ನೆಕ್ಸ್ಟ್ ನಿಮಗೆ 22, 23ನೇ ಕಂತು ಹಣ ಬಾಕಿ ಇರುವಂಥದ್ದು. ಅದನ್ನು ನೆಕ್ಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ ನಿಮಗೆ 21ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು, ಆ್ಯಂಡ್ ಹಾಗೆ ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.